ಪ್ರಿಯರಾದವರೇ, ಹೇಗಿದ್ದೀರಿ? ಹೊಸ ವರ್ಷ ಹೇಗಿದೆ? ಹೊಸ ವರ್ಷದ 2 ದಿನಗಳನ್ನು ದಾಟಿ ಬಂದಿದ್ದೇವೆ. ದೇವರು ನಿಮಗೆ ಕೊಟ್ಟಂಥ ವಾಗ್ದಾನವನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಾ? ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಯೇಸುವಿನ ಹೆಸರಿನಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳುವುದಾದರೆ ಏನನ್ನೇ ಬೇಡಿಕೊಂಡರೂ ನೀವು ಹೊಂದಿಕೊಳ್ಳುವಿರಿ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ದೇವರು ಸಿದ್ಧವಾಗಿದ್ದಾರೆ, ಅದ್ಭುತ ಮಾಡಲು ಸಿದ್ಧವಾಗಿದ್ದಾರೆ. ಅದುವೇ ಆತನು ಕೊಡುವಂಥ ವಾಗ್ದಾನ. ಬೇಡಿಕೊಳ್ಳದೆ ಹೊಂದಿಕೊಳ್ಳುವುದಕ್ಕಾಗದು. ನೀವು ಬೇಡಿಕೊಂಡರೆ ಹೊಂದಿಕೊಳ್ಳಬಹುದು. ಏನು ಬೇಕು? ನೀವು ನಿರ್ದಿಷ್ಟವಾಗಿ ದೃಢವಾಗಿ ಆಸಕ್ತಿಯಿಂದ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ಬೇಡಿಕೊಳ್ಳಬೇಕು, ನಿರೀಕ್ಷೆಯಿಂದ ಬೇಡಿಕೊಳ್ಳಬೇಕು. ಆಗ ಅದ್ಭುತಗಳನ್ನು ಕಾಣುವಿರಿ. ಸರಿ, ಈ ದಿನ ದೇವರು ನನಗೆ ಯಾವ ವಾಕ್ಯವನ್ನು ಕೊಡುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ? ಯೆಶಾಯ 41ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು, ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಕರ್ತನಾಗಿರುವಂಥ ನಾನು ನನ್ನ ಮಕ್ಕಳ ಪ್ರಾರ್ಥನೆಗೆ ಪ್ರಸನ್ನನಾಗುವೆನು. ಬೇಡಿಕೊಳ್ಳಿರಿ, ದೊರೆಯುವುದೆಂದು ಹೇಳಿದ್ದೇನಲ್ಲ? ಹಾಗಾದರೆ ನೀವು ಕೇಳಿದರೆ ಕರ್ತನು ಪ್ರಸನ್ನನಾಗುವನಂತೆ. ನನ್ನ ಮಗನು ಕೇಳುತ್ತಾನೆ, ನನ್ನ ಮಗಳು ಕೇಳುತ್ತಾಳೆ, ನನ್ನ ಮಕ್ಕಳು ಬೇಡಿಕೊಳ್ಳುತ್ತಾರೆಂದು ಕರ್ತನು ಕಿವಿಗೊಡುವನು. ನೀವು ಯೇಸುವಿನ ಹೆಸರಿನಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ಅದನ್ನು ಗಮನವಾಗಿ ಕೇಳುವರು. ಕೇಳಿ, ಇಸ್ರಾಯೇಲ್ಯರ ದೇವರಾಗಿರುವಂಥ ನಾನು ಕರ್ತನು ಅವರನ್ನು ಕೈಬಿಡೆನು. ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ ಅಂದರೆ ಏನರ್ಥ? ನೀವು ಬೇಡಿಕೊಳ್ಳುವುದು ನಿಮಗೆ ದೊರೆಯುವುದು. ನೀವು ಪ್ರಾರ್ಥಿಸುವ ಕಾರ್ಯದಲ್ಲಿ ಅದ್ಭುತ ಮಾಡುತ್ತೇನೆ, ನಾನು ನಿಮ್ಮನ್ನು ಕೈಬಿಡುವುದಿಲ್ಲ ಎಂದು ಮಾತು ಕೊಡುತ್ತಾರೆ. ಪ್ರಾರ್ಥಿಸುವಂಥ ಜನರನ್ನು ಆತನು ಕೈಬಿಡುವುದಿಲ್ಲ. ನಿಜವಾಗಿ ಆತನ ನೋಡಿ ಮೊರೆಯಿಡುವಂಥವರನ್ನು ಕೈಬಿಡುವುದೇ ಇಲ್ಲ. ನೀವು ಕೂಡ ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿರಿ, ದೇವರು ಕೈಬಿಡುವುದಿಲ್ಲ, ಅದ್ಭುತ ಮಾಡುತ್ತಾರೆ. ಹಾಗಾದರೆ ಈ ವರ್ಷದಲ್ಲಿ ಯಾವ ಮೇಲುಗಳನ್ನು ನೀವು ಎದುರು ನೋಡುತ್ತಾ ಇದ್ದೀರಿ? ಆತ್ಮೀಕ ಆಶೀರ್ವಾದಗಳು, ಕುಟುಂಬದ ಆಶೀರ್ವಾದ, ಮಕ್ಕಳ ವಿದ್ಯಾಭ್ಯಾಸದ ಆಶೀರ್ವಾದ, ಉದ್ಯಮದ ಆಶೀರ್ವಾದ, ಕೃಷಿ ಭೂಮಿಗಳ ಆಶೀರ್ವಾದ, ಸೇವೆಯ ಆಶೀರ್ವಾದ, ಯಾವ ಕಾರ್ಯ, ಯಾವ ಆಶೀರ್ವಾದಗಳನ್ನು ಕೇಳುತ್ತೀರಿ? ಅದನ್ನು ನಿರ್ದಿಷ್ಟವಾಗಿ ದೃಢವಾಗಿ ನೀವು ಕೇಳುವುದಾದರೆ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನೀವು ಬೇಡಿಕೊಳ್ಳುವುದನ್ನು ನೆರವೇರಿಸುತ್ತೇನೆಂದು ದೇವರು ಹೇಳುತ್ತಾರೆ. ಹಾಗಾದರೆ ನೀವು ನಂಬಿಕೆಯಿಂದ ಬೇಡಿಕೊಳ್ಳುವಿರಾ? ನೀವು ಹೇಳಿರಿ, ಯೇಸುವೆ, ನೀವು ನನ್ನನ್ನು ಕೈ ಬಿಡುವುದಿಲ್ಲ, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಗಮನವಾಗಿ ಕೇಳಿ ಉತ್ತರ ಕೊಡುತ್ತೇನೆಂದು ಹೇಳಿದ್ದೀರಿ. ನಾನೀಗ ಮೊರೆ ಇಡುತ್ತೇನೆ, ನಾನು ಪ್ರಾರ್ಥಿಸುತ್ತೇನೆ, ನಾನು ಕೇಳುವುದನ್ನು ನನಗೆ ಅನುಗ್ರಹಿಸುತ್ತೀರಿ ಎಂಬುದಾಗಿ ನಂಬುತ್ತೇನೆ. ಆ ರೀತಿ ಹೇಳಿ ನೀವು ಪ್ರಾರ್ಥಿಸಿ ನೋಡಿರಿ, ಅದ್ಭುತ ನಡೆಯುವುದನ್ನು ಕಾಣುವಿರಿ. ನೀವು ಕೇಳುವಿರಾ? ದೇವರೇ, ಈ ಮಕ್ಕಳು ನಂಬಿಕೆಯಿಂದ ಕೇಳಿಕೊಳ್ಳುತ್ತಾ ಇದ್ದಾರೆ, ನಿರ್ದಿಷ್ಟವಾಗಿ ಕೇಳುತ್ತಾ ಇದ್ದಾರೆ, ನಿರೀಕ್ಷೆಯಿಂದ ಕೇಳುತ್ತಾ ಇದ್ದಾರೆ. ನೀವು ಅವರ ಮೊರೆಗೆ ಕಿವಿಗೊಟ್ಟು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ. ಇಂದು ಅದನ್ನು ನಿರೂಪಿಸಿರಿ. ಹಿಂದೆ ಅವರಿಗೊಂದು ಅದ್ಭುತ ನಡೆಯಲಿ. ದೇವರು ಕೈ ಬಿಡಲಿಲ್ಲ ಎಂದು ಅವರು ಹರ್ಷಿಸಿ ಸಂತೋಷಿಸುವಂತೆ ಹಿಂದೆ ಅದ್ಭುತ ಮಾಡಿ ಸಂತೋಷ ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.